ಹಾಯ್ ಎಲ್ಲರಿಗೂ ಯೂನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ವೆಜಿಟೇಬಲ್ ಪಲಾವ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ವೆಜಿಟೇಬಲ್ ಪಲಾವ್ಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾನು ಹಸಿ ಕೊಬ್ಬರಿ ತೊಗೊಳ್ತಾ ಇದ್ದೀನಿ, ಕೊತ್ತಂಬರಿ ತೊಗೊಳ್ತಾ ಇದ್ದೀನಿ, ಆಮೇಲೆ ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ತೊಗೊಳ್ತಾ ಇದ್ದೀನಿ. ಆಮೇಲೆ ನನಗೆ ಹಚ್ಚ ಖಾರದ ಪುಡಿ ಮತ್ತು ಚಕ್ಕೆ ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ ತೊಗೊಳ್ತಾ ಇದ್ದೀನಿ. ಮತ್ತು ವೆಜಿಟೇಬಲ್ಸಿಗೆ ನಿಮ್ಗೆ ಇಷ್ಟ ಆಗಿರೋ ವೆಜಿಟೇಬಲ್ಸ್ನ ತೊಗೊಬೋದು. ನಾನಿಲ್ಲಿ ಬೀನ್ಸ್, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ನವಿಲುಕೋಸು ತೊಗೊಳ್ತಾ ಇದ್ದೀನಿ. ಆಮೇಲೆ ಹೂಕೋಸು ತೊಗೊಳ್ತಾ ಇದ್ದೀನಿ, ಈರುಳ್ಳಿ, ಟೊಮ್ಯಾಟೊ, ಎಣ್ಣೆ ತೊಗೊಳ್ತಾ ಇದ್ದೀನಿ. ಇವಾಗ ಪಲಾವ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಕುಕ್ಕರಿಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಸ್ವಲ್ಪ ಕಾಯೋಕ್ಕೆ ಬಿಡಬೇಕು. ಕಾದಾದಮೇಲೆ ನಾನು 1 ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಸೋಂಪು ಹುರಿದಾದ್ಮೇಲೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠಿ ಮೊಗ್ಗನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ರೈಸಲ್ಲಿ, ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಅದಾದಮೇಲೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ನೀವು ಆದಷ್ಟು ಬ್ರೌನ್ ಆಗೋಕ್ಕೆ ಬಿಡಿ, ಚೆನ್ನಾಗಿ ಬರುತ್ತೆ ರುಚಿ. ಸೊ ಅದಕ್ಕೆ ನಾನು ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಲಾವು ಎಷ್ಟೊಂದು ಥರದಲ್ಲಿ ಮಾಡ್ತಾರೆ, ಇದು ಅದ್ರಲ್ಲೊಂದು ಥರದ್ದು. ನಾವು ಇದಕ್ಕೆ ಕೊಬ್ಬರಿ ಹಾಕಿ ಮಾಡ್ತಾಯಿದ್ದೀವಿ, ಕೊಬ್ಬರಿ ಇಲ್ದಂಗೂ ಮಾಡ್ತಾರೆ. ಸೊ ನಿಮಗೆ ಕೊಬ್ಬರಿ ಇಲ್ದಂಗೂ ಬೇಕು ರೆಸಿಪಿ ಅಂದರೆ ಕಮೆಂಟ್ ಮಾಡಿ, ನಾನು ಅದು ಮಾಡಿ ತೋರಿಸ್ತೀನಿ. ಸೊ ಇವಾಗ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಆಗಬೇಕು, ಅದು ಕ್ಯಾರಮಲೈಸ್ಡ್ ಆನಿಯನ್ ಅಂತಾರೆ ಈ ಥರ ಆಗೋದಕ್ಕೆ. ಅದು ರುಚಿನೇ ಬೇರೆ ಸಿಗುತ್ತೆ. ಸೊ ಅದಕ್ಕೆ ಇಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ತರಕಾರಿಗಳನ್ನ ಹಾಕ್ಕೊಬೇಕು. ನಾನಿಲ್ಲಿ ನವಿಲುಕೋಸು ಹಾಕ್ಕೊಳ್ತಾ ಇದ್ದೀನಿ, ಫಸ್ಟು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಇವಾಗ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಯಾಕಂದರೆ ಅವಾಗ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅದಕ್ಕೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಹೂಕೋಸು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಬಾಡಿಸೋಣ ಚೆನ್ನಾಗಿ. ಒಂದು 5 to 10 ಮಿನಿಟ್ಸ್ ಫ್ರೈ ಆಗೋಕ್ಕೆ ಬಿಡಬೇಕು. ಆಮೇಲೆ ಮಿಕ್ಕಿದ ಏನೇನು ಉಳಿದಿದೆ ಅವೆಲ್ಲ ಮಾಡ್ಕೊಳ್ಳೋಣ. ನಾನು ಕರೆಕ್ಟಾಗಿ ಪ್ರಾಪರಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ. ಇವಾಗ ಇದಕ್ಕೆ ಪಲಾವಿಗೆ ಬೇಕಾಗಿರೋ ಮಸಾಲೆ ತಯಾರು ಮಾಡ್ಕೊಳ್ಳೋಣ. ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ನಿಮ್ಮ ಖಾರ ಎಷ್ಟಿದೆ ಅಷ್ಟು ತೊಗೊಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಆಮೇಲೆ ನನಗೆ ಇದಕ್ಕೆ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಪುದೀನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಮತ್ತು ಶುಂಠಿನೂ ಹಾಕ್ಕೊಳ್ತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಂಬಿಡೋಣ. ಚೆನ್ನಾಗಿ ಫೈನ್ ಪೇಸ್ಟ್ ಹಾಕ್ಬೇಕು ಇದನ್ನು. ಸೊ ನೋಡಿ, ಪೇಸ್ಟ್ ತರಿಯಾಗಿ ರುಬ್ಕೊಂಬಾರ್ದು, ಒಳ್ಳೆ ಪೇಸ್ಟ್ ಹಾಕಬೇಕು. ಸೊ ಇವಾಗ ನಮ್ಮ ತರಕಾರಿನೂ ಸ್ವಲ್ಪ ಬೆಂದಿದೆ. ನಾನು ಇವಾಗ ಇಲ್ಲೊಂದೆರಡು ನಿಮಿಷ ಬಾಡಿಸ್ಕೊಳ್ತಾ ಇದ್ದೀನಿ ಸೌಟಲ್ಲಿ. ನಾನು ಇವಾಗ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗಲೇ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ತರಕಾರಿ ಬೇಯುತ್ತೆ ಅಂದ್ಬಿಟ್ಟು ಇವಾಗಲೇ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ರುಚಿ ನೋಡಿಬಿಟ್ಟು ಇನ್ನೊಂದ್ಸರಿ ಉಪ್ಪು ಹಾಕ್ಕೊಬೇಕು ನಾವು. ಸೊ ನಾನಿಲ್ಲಿ ಉಪ್ಪು ಮತ್ತು ಅರಿಶಿನ ಇವಾಗ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ಇಲ್ಲಿ 1-2-3 ಅಷ್ಟು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿದಷ್ಟು ಒಂದು ಸ್ವಲ್ಪ ರುಚಿ ಪಲಾವಿಗೆ ಸಿಗುತ್ತೆ. ಟೊಮೆಟೊ ಬತ್ತಲ್ಲ ಅಷ್ಟು ನಾವು ತುಂಬಾ ಟೊಮೆಟೊ ಹಾಕಬೇಕಾಗುತ್ತೆ, ಆವಾಗಲೇ ರುಚಿ. ಸೊ ಇಲ್ಲಿ ನಾನು ಟೊಮೆಟೊ ಹಾಕೊಂಡಿದ್ದೀನಿ 2 ಕಟ್ ಮಾಡ್ಕೊಂಡಿರೋದು. ಸೊ ಇದನ್ನು ಸ್ವಲ್ಪ ಫ್ರೈ ಆಗೋಗ್ಬಿಡ್ಬೇಕು. ಒಂದು 5 ನಿಮಿಷ ಬಿಡಬೇಕಾಗುತ್ತೆ ನಾವು ಫ್ರೈ ಆಗೋಕ್ಕೆ. ಇದು 5 ನಿಮಿಷ ಫ್ರೈ ಆದಮೇಲೆ ನಾನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ. ಸೊ ಒಂದು 5 ನಿಮಿಷ ಕುಕ್ ಆಗೋಗ್ಬಿಡೋಣ. ಅದಾದಮೇಲೆ ಮಸಾಲೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಸ್ವಲ್ಪ ಬೆಂದಿದೆ, ಎಣ್ಣೆ ಬಿಟ್ಕೊಳ್ಳೋದು ಸ್ಟಾರ್ಟ್ ಆಗಿದೆ. ಇವಾಗ ಅದಕ್ಕೆ ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕಾದ್ಮೇಲೆ ಚೆನ್ನಾಗಿ ಬಾಡಿಸ್ಕೊಬೇಕು. ಆ ಮಸಾಲೆಯಿಂದಲೂ ಎಣ್ಣೆ ಬಿಡಬೇಕು, ಆವಾಗಲೇ ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾಗೋದು. ನೀವು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇವೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂದಮೇಲೆ ನೀವು ಮುಂದಿನ ಪ್ರೊಸೀಜರ್ ಮಾಡಬೇಕು. ಸೊ ಇಲ್ಲಿ ನಾನು ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿಗೂ ಮಸಾಲೆ ಅಂಟ್ಲಿ ಅಂದ್ಬಿಟ್ಟು ಅಷ್ಟೇ. ಇದನ್ನು ಒಂದು 5 ನಿಮಿಷ ಅದು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಒಂದು 5 ನಿಮಿಷ ಮಸಾಲೆ ವಾಸನೆ ಹೋಗೋವರೆಗೂ ಹುರ್ಕೊಳ್ತೀನಿ. ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಖಾರ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅಚ್ಚ ಖಾರದ ಪುಡಿ. ನಾನು ಹಾಕ್ಕೊಳ್ತಾ ಇದ್ದೀನಿ, ಮನೆಯಲ್ಲೆಲ್ಲ ಖಾರ ಇಷ್ಟ ಅದಕ್ಕೆ. ಮತ್ತು ನಾನಿಲ್ಲಿ ರೈಸು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ.
ಅದ್ರ ಮೆಜರ್ಮೆಂಟ್ ಪ್ರಕಾರ ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನೀವು ಒಂದ್ಸರಿ ಉಪ್ಪು ಅಷ್ಟೇ ನೋಡಿಬಿಟ್ಟು ಒಂದ್ಸರಿ ಉಪ್ಪು ಹಾಕ್ಕೊಳ್ಳಿ. ನಾನಿವಾಗ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಕಸ್ತೂರಿ ಮೇಥಿನೂ ಹಾಕ್ಕೊಳ್ಬೋದು. ನಾನು ಫ್ರೆಶ್ ಆಗಿರೋ ಇದು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಕುಕ್ಕರ್ ಮುಚ್ಚಳನ ಹಾಕಿಬಿಟ್ಟು ಒಂದು ವಿಷಲ್ ಬರೆಸ್ತೀನಿ. ಅಷ್ಟರಲ್ಲಿ ನಮ್ಮ ಬಿಸಿ ಬಿಸಿಯಾದ ವೆಜಿಟಬಲ್ ಪಲಾವು ರೆಡಿ ಆಗುತ್ತೆ. ಪ್ಲೀಸ್ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ, ಸೊ ಅದರಿಂದ ನಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಇವಾಗ ನಾನು ಕುಕ್ಕರ್ನ ತೆಗಿತಾ ಇದ್ದೀನಿ. ಸಕ್ಕತ್ತಾಗಿದೆ ನಮ್ಮ ಪಲಾವು, ನೋಡ್ಬೋದು ನೀವು. ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿ ವೆಜಿಟೇಬಲ್ ಪಲಾವ್ ತಿನ್ನೋಕ್ಕೆ ಸಕ್ಕತ್ತಾಗಿದೆ. ಮೊಸರು ಬಜ್ಜಿ ಚಟ್ನಿ ಜೊತೆನೂ ತಿನ್ಬೋದು ನೀವು. ನೋಡಿ ನಾನು ಸರ್ವ್ ಮಾಡಿದ್ದೀನಿ ಇಲ್ಲಿ, ಸಕ್ಕತ್ತಾಗಿತ್ತು. ನೀವು ಟ್ರೈ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.